ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗಳಲ್ಲಿ ಸುದ್ದಿಯಲ್ಲಿದ್ದಂತಹ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ. ಈ ವಿಡಿಯೋದಲ್ಲಿ ಸ್ಟಾಕ್ ಗಳ ಅಪ್ಡೇಟ್ಸ್ ಅನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಅದು ಎಬಿಬಿ ಇಂಡಿಯಾ. ಎಬಿಬಿ ಇಂಡಿಯಾದ ರಿಸಲ್ಟ್ ನಿನ್ನೆ ಬಂದಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಬಹುದು 10% ಸ್ಟಾಕ್ ಅಪ್ ಆಗಿದೆ. ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. 479 ರೂಪಾಯಿ ಒಂದೇ ದಿನ ಜಾಸ್ತಿ ಆಗಿದೆ ಸ್ಟಾಕ್ ಅಲ್ಲಿ. ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಸ್ಟಾಕ್ ಪ್ರೈಸ್ ನೋಡಬೇಡಿ, ಕಂಪನಿಯ ಫಂಡಮೆಂಟಲ್ಸ್ ನೋಡಿ ಅಂತ. ಹೇಗೆ ನೋಡಬಹುದು, ಕಂಪನಿಯ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದ್ರೆ ಒಂದೊಂದೇ ದಿನ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಸ್ಟಾಕ್ ಗಳು ಅಂತ. ಒಂದೇ ದಿನ 10% ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಮಾರ್ಕೆಟ್ ಇದರ ನಂಬರ್ಸ್ ಗೆ ಅಪ್ರಿಶಿಯೇಟ್ ಮಾಡಿದೆ. ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಕೂಡ ಚೆನ್ನಾಗಿದೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಏನಲ್ಲ. ಇನ್ ಕೇಸ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 57% ಪರ್ಫಾರ್ಮೆನ್ಸ್ ಇದೆ. 5 ಇಯರ್ಸ್ ಅಲ್ಲಿ 350% ಆಲ್ಮೋಸ್ಟ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಇದರ ಚಾರ್ಟ್ ಅನ್ನ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನೆಕ್ಸ್ಟ್ HFCL ಅಲ್ಲಿ ಇವತ್ತು ಹತ್ರ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಕ್ಚುಲಿ ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ನೋಡಬಹುದು, ಎಷ್ಟು ಅಪ್ ಆಗಿತ್ತು ಅಂತ. ಅದರ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. HFCL ಶೇರ್ ಇಟ್ಸ್ 52 ವೀಕ್ ಹೈ ಆಫ್ಟರ್ ಎಸ್ಟಾಬ್ಲಿಷಿಂಗ್ ಫ್ಯಾಸಿಲಿಟಿ ಇನ್ ಪೋಲ್ಯಾಂಡ್. ಪೋಲ್ಯಾಂಡ್ ಅಲ್ಲಿ ಕಂಪನಿ ಆಪ್ಟಿಕಲ್ ಫೈಬರ್ ಕೇಬಲ್ ಪ್ಲಾಂಟ್ ಅನ್ನ ತೆಗೆದಿದೆ. ಆ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಓವರ್ ಆಲ್ 1% ಹತ್ರ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಸ್ಕಿ ಸ್ಟಾಕ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 16,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ ನೆಕ್ಸ್ಟ್ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಇವತ್ತು ನೋಡಬಹುದು 10% ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ. ಅಗೇನ್ ಸ್ಟಾಕ್ ಪ್ರೈಸ್ ಕಾನ್ಸಂಟ್ರೇಟ್ ಮಾಡೋರು ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತೇ ಕಂಡು ಬಂದಿದೆ ಅಂತ. ಹಾಗೆ ಸ್ಟಾಕ್ ಗೆ ಸಂಬಂಧಪಟ್ಟಂತ ಯಾವುದೇ ನ್ಯೂಸ್ ಏನು ನನಗೆ ಸಿಗಲಿಲ್ಲ. ಜೊತೆಗೆ ನಾನು NSE ವೆಬ್ಸೈಟ್ ಅಲ್ಲೂ ಕೂಡ ನೋಡಿದೆ, ಯಾವುದೇ ಅನೌನ್ಸ್ಮೆಂಟ್ ಕೂಡ ಕಾರ್ಪೊರೇಟ್ ಆಕ್ಷನ್ ಆಗ್ಲಿ ಏನೇ ಆಗ್ಲಿ ಅನೌನ್ಸ್ಮೆಂಟ್ ಬಂದಿಲ್ಲ ಇವತ್ತೇನು. ಸ್ಟಿಲ್ ಸ್ಟಾಕ್ ಅಲ್ಲಿ 10% ರ್ಯಾಲಿ ಕಂಡು ಬಂದಿದೆ. ಹೀಗೆ ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಇರಬೇಕು ಅಂತ ಏನಿಲ್ಲ, ಅಥವಾ ಡೌನ್ ಫಾಲ್ ಕಂಡು ಬರ್ಲಿಕ್ಕೂ ಅಷ್ಟೇ ಕಾರಣ ಇರಬೇಕು ಅಂತ ಏನಿರೋದಿಲ್ಲ. ಬರ್ತಾ ಇರುತ್ತೆ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು. ಹಾಗಾಗಿನೇ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ಎಲ್ಲ ಬೆನಿಫಿಟ್ ಗಳು ಸಿಗೋದು. ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೋಡಬಹುದು, ಇವತ್ತು 10% ರ್ಯಾಲಿ ಬಂತು. ಯಾರಿಗೂ ಗೊತ್ತಿತ್ತು ರ್ಯಾಲಿ ಬರುತ್ತೆ ಅಂತ. ನಾಳೆ ಡೌನ್ ಆಗ್ಬೋದು, ನಾಡಿದ್ದು ಡೌನ್ ಆಗ್ಬೋದು, ಯಾರಿಗೂ ಗೊತ್ತಿರುತ್ತೆ. ಹಾಗಾಗಿ ಇವೆಲ್ಲಾನು ಕೂಡ ಮಾರ್ಕೆಟ್ ಅಲ್ಲಿ ಬರೋ ಅಂತವೆ ಅಪ್ಸ್ ಅಂಡ್ ಡೌನ್ಸ್. ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಈ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಟಾಟಾ ಗ್ರೂಪ್ ನ ಕಂಪನಿ 32,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ 221%. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 5 ಇಯರ್ಸ್ ಅಲ್ಲಿ 682%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ ಟೈಮ್ ಹೈ ಅಲ್ಲಿ ಇದೆ. ಸ್ಲೋ ಮೂವಿಂಗ್ ಸ್ಟಾಕ್. ಲಾಸ್ಟ್ 1.5 ವರ್ಷದಲ್ಲಿ ಭರ್ಜರಿ ಮೂವ್ ಆಗಿದೆ. ಇನ್ ಕೇಸ್ ಕಳೆದ 1.5-2 ವರ್ಷದ ಪರ್ಫಾರ್ಮೆನ್ಸ್ ಅನ್ನ ಬಿಟ್ಟು ನೋಡಿದ್ರೆ ಅಂತ ಫಾಸ್ಟ್ ಆಗಿ ಮೂವ್ ಆಗಿರ್ಲಿಲ್ಲ ಸ್ಟಾಕ್. ಬಟ್ 1.5 ವರ್ಷದಲ್ಲೇ ಭರ್ಜರಿ ಮೂವ್ ಆಯ್ತು. ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಆಯ್ತು. ಕೆಲವು ಸಲ ಹೀಗೆ ಕಂಪನಿಗಳು ನಮಗೆ ರಿಟರ್ನ್ಸ್ ಅನ್ನ ಕೊಡೋದು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅನ್ನ. ನೆಕ್ಸ್ಟ್ ಆಗಿ ಬರೋದಾದ್ರೆ ಸೋಬಾ. ಇವತ್ತು ನೋಡಬಹುದು ಅರೌಂಡ್ 7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೂ ಕೂಡ ಯಾವುದೇ ನ್ಯೂಸ್ ನನಗೆ ಸಿಗ್ಲಿಲ್ಲ. ಬಟ್ ಇವತ್ತು ಓವರ್ ಆಲ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅಂದ್ರೆ ರಿಯಾಲಿಟಿ ಸೆಕ್ಟರ್. ಹಾಗಾಗಿ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ MRPL ಅಲ್ಲಿ ಇವತ್ತು 6.5% ಡೌನ್ ಫಾಲ್ ಕಂಡು ಬಂದಿದೆ. ಒಳ್ಳೆ ರ್ಯಾಲಿ ನಂತರ ನಿನ್ನೆ ಕೂಡ ಡೌನ್ ಇತ್ತು, ಇವತ್ತು ಕೂಡ ಡೌನ್ ಆಗಿತ್ತು. ಅಗೇನ್ ಸೇಮ್ ಮಾರ್ಕೆಟ್ ಅಲ್ಲಿ ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಇವೆಲ್ಲಾನು ಕೂಡ ನಾವು ಬೇರ್ ಮಾಡಲೇಬೇಕಾಗುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್. ನಾನು ಈಗಾಗಲೇ ಮೊನ್ನೆ ಈ ಸ್ಟಾಕ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ONGC ಸಬ್ಸಿಡಿಯರಿ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಂದು ಸರ್ಕಾರಿ ಕಂಪನಿ, ಅದು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಗೊತ್ತಿರಬೇಕು. ನೆಕ್ಸ್ಟ್ GMR ಏರ್ಪೋರ್ಟ್ಸ್ ಇನ್ಫ್ರಾ ಇವತ್ತು 4.5% ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೂ ಕೂಡ ಕಾರಣ ಬ್ಲಾಕ್ ಡೀಲ್. ಕೆಲವರು ಶೇರ್ ನ ಮಾರಾಟ ಮಾಡಿದ್ದಾರೆ, ಕೆಲವರು ಬೈ ಮಾಡಿದ್ದಾರೆ. ಬ್ಲಾಕ್ ಡೀಲ್ ಮೂಲಕ ಕೋಟ್ಯಾಂತರ ಶೇರುಗಳು ಹ್ಯಾಂಡ್ಸ್ ಬದಲಾಗಿದೆ. ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ವಿಪ್ರೋದಲ್ಲಿ ನೋಡಬಹುದು 2% ಡೌನ್ ಫಾಲ್ ಕಂಡು ಬಂದಿದೆ. ವಿಪ್ರೋಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ, ನೋಡಬಹುದು. ಸರಿ, ಇಲ್ಲಿ ನ್ಯೂಸ್ ಇಲ್ಲ. ಇಂಟೆಲ್ ಫೌಂಡ್ರಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಂಪನಿ ಚಿಪ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ. ಕಾರಣಕ್ಕಾಗಿ ವಿಪ್ರೋ ಸುದ್ದಿಯಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬರಲಿಲ್ಲ. 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ದೇವ್ಯಾನಿ ಇಂಟರ್ನ್ಯಾಷನಲ್ ಇವತ್ತು 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲೂ ಕೂಡ ಬ್ಲಾಕ್ ಡೀಲ್ ಮೂಲಕ ಸುಮಾರು 4% ಗಿಂತ ಜಾಸ್ತಿ ಶೇರುಗಳು ಕೈ ಬದಲಾಗಿದೆ. ಅರೌಂಡ್ 5 ಕೋಟಿ ಶೇರುಗಳು ಎಕ್ಸ್ಚೇಂಜ್ ಆಗಿದೆ. ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ನೋಡಬಹುದು. ನೆಕ್ಸ್ಟ್ ಟೂರಿಸಂ ಫೈನಾನ್ಸ್ ಕಾರ್ಪೊರೇಷನ್ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಸುಮಾರು 13% ಹೋಲ್ಡಿಂಗ್ ಅನ್ನ ಆದಿತ್ಯ ಕುಮಾರ್ ಅನ್ನೋರು ಬೈ ಮಾಡಿದ್ದಾರೆ. ಇವರು ಕೂಡ ಒಬ್ಬ ರಿಟೇಲ್ ಇನ್ವೆಸ್ಟರ್. ಸುಮಾರು 248 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಬೈ ಮಾಡಿದೆ. ನ್ಯೂಸ್ ಬಂದಿತ್ತು. ಸ್ಟಾಕ್ ಅಲ್ಲಂತೂ ಇವತ್ತು ಅಪ್ಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಮೆಡ್ ಪ್ಲಸ್ ಇವತ್ತು ಸ್ಟಾಕ್ ಅಲ್ಲಿ 1% ಡೌನ್ ಫಾಲ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ.
ಕಂಪನಿಯ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ಕಂಪನಿ ಡಯಾಗ್ನೋಸ್ಟಿಕ್ಸ್ ಡಿವಿಷನ್ ಎಕ್ಸ್ಪಾನ್ಷನ್ ಪ್ಲಾನ್ ಮಾಡಿತ್ತು. ಅದನ್ನ ಈಗ ಡಿಫರ್ ಮಾಡಿ ಇಲ್ಲಿ ನೋಡಬಹುದು. ಹಿಂದಿಯಲ್ಲಿ ನ್ಯೂಸ್ ಇದೆ. ಅಚಾನಕ್ ಇಸ್ फार्मा कंपनी ने विस्तार की योजना को टाल दिया, शेयर में तेज गिरावट. ಸೊ ಸದ್ಯಕ್ಕೆ ಎಕ್ಸ್ಪಾನ್ಷನ್ ಪ್ಲಾನ್ ಸ್ಟಾಪ್ ಮಾಡಿದೆ. ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದೆ. ಮೊದಲಿಗೆ ನಾವು ಪ್ರಾಫಿಟಬಲ್ ಆಗಬೇಕು ಅಂತ. ಅದು ಆಕ್ಚುಲಿ ಒಳ್ಳೆಯದೇ. ಸ್ಟಿಲ್ ಇದು ನೆಗೆಟಿವ್ ನ್ಯೂಸ್ ಕಂಪನಿಗೆ, ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಆಗ ಬರೋದಾದ್ರೆ ಟಾಟಾ ಪವರ್ ಅಲ್ಲಿ ಅರೌಂಡ್ 1% ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು. ಬ್ಲೂ ಸ್ಮಾರ್ಟ್ ಟಾಟಾ ಪವರ್ ಸಬ್ಸಿಡಿಯರಿ ಸೈನ್ ಅಗ್ರಿಮೆಂಟ್ ಟು ಸೋರ್ಸ್ ಗ್ರೀನ್ ಪವರ್. ಟಾಟಾ ಪವರ್ ನ ಸಬ್ಸಿಡಿಯರಿ ಜೊತೆ ಬ್ಲೂ ಸ್ಮಾರ್ಟ್ ಅನ್ನುವಂತ ಒಂದು ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಗ್ರೀನ್ ಪವರ್ ಸೋರ್ಸಿಂಗ್ ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ನ್ಯೂಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ ಅಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬರಲಿ. ಎಸ್ಪೆಷಲಿ ಪಾಸಿಟಿವ್ ಇತ್ತು ಮಧ್ಯಾಹ್ನದವರೆಗೂ. ಅದರ ನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಡೌನ್ ಫಾಲ್ ಬಂದು ಅದೇ ರೀತಿ ಇಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ. ಟಾಟಾ ಪವರ್ ಅಂತೂ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ವಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಳ್ಳೆ ಕಂಪನಿ, ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋಕೆ. ಇನ್ ಕೇಸ್ ನೀವು ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಸ್ಟಾಕ್ ಗಳನ್ನ ನೋಡ್ತಿದ್ರಿ ಅಂತಂದ್ರೆ ಟಾಟಾ ಪವರ್ ನ ಸ್ಟಡಿ ಮಾಡಬಹುದು. ಸೊ ರಿನ್ಯೂವಬಲ್ ಎನರ್ಜಿ ನಲ್ಲಿ ತುಂಬಾ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಕಾನ್ಸಂಟ್ರೇಟ್ ಮಾಡಬಹುದು. ನೆಕ್ಸ್ಟ್ ಝೆನ್ ಟೆಕ್ನಾಲಜೀಸ್ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಡಿಫೆನ್ಸ್ ಅಲ್ಲಿ ಇದೆ. ಸೊ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು. 93 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸ್ಟಾಕ್ ಅಲ್ಲಿ ನ್ಯೂಸ್ ಬಂದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು. ಆದ್ರೆ ಅದರ ನಂತರ ಪ್ರಾಫಿಟ್ ಬುಕ್ ಕೂಡ ಕಂಡು ಬಂದು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇದನ್ನು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, 6700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ 1 ಇಯರ್ ಅಲ್ಲಿ ನೋಡಬಹುದು 226% ರ್ಯಾಲಿ ಹೋಗಿದೆ. ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ. ಸೊ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ರ್ಯಾಲಿ ಬಂದಾಗ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ರೀತಿ ಕನ್ಸಾಲಿಡೇಟ್ ಆದಾಗ ಇನ್ವೆಸ್ಟ್ ಮಾಡಬೇಕು ಸ್ಟಾಕ್ ಗಳಲ್ಲಿ ಅಂತ. ಸೊ ನೋಡಬಹುದು. ಇಂಟ್ರೆಸ್ಟ್ ಇರೋರು ಈ ಕಂಪನಿಯ ಬಿಸ್ನೆಸ್ ಇಷ್ಟ ಆದ್ರೆ ಲಾಂಗ್ ಟರ್ಮ್ ಗೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ಸಿದ್ರೆ ಖಂಡಿತ ಸ್ಟಾಕ್ ಸ್ಟಡಿ ಮಾಡಬಹುದು. ಒಳ್ಳೆ ಲೆವೆಲ್ ಅಲ್ಲಿ ಇದೆ ಸ್ಟಾಕ್. ಯಾಕಂದ್ರೆ ಈ ರೀತಿ ರ್ಯಾಲಿ ಬಂದಾಗ ಇನ್ವೆಸ್ಟ್ ಮಾಡಿದಾಗ ನಂತರ ಈಗ ಕನ್ಸಾಲಿಡೇಟ್ ಕೂಡ ಆಗ್ತವೆ, ಕೆಲವು ಸಲ ಡೌನ್ ಕೂಡ ಆಗುತ್ತೆ. ಈಗಲೂ ಕೂಡ ಕಂಪನಿ ನೋಡಬಹುದು ಆಗಸ್ಟ್ 16ರ ಹೈಯಿಂದ ಅರೌಂಡ್ 6-7% ಡೌನ್ ಅಲ್ಲೇ ಇದೆ 5-6 ತಿಂಗಳ ನಂತರ ಕೂಡ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸಮುದ್ರ ಶಾಂತವಾಗಿದ್ದಾಗ ಈಜೋಕ್ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇರ್ತೀನಿ. ಸೊ ಈಗ ಶಾಂತವಾಗಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು. ಬಟ್ ತುಂಬಾ ಜನರಿಗೆ ಈ ರೀತಿ ಕನ್ಸಾಲಿಡೇಷನ್ ಅಲ್ಲಿ ಇದ್ದಾಗ ಇಷ್ಟ ಆಗೋದಿಲ್ಲ ಸ್ಟಾಕ್ ಗಳು. ಯಾಕಂದ್ರೆ ನಾವ್ ಎಲ್ಲಿ ತಗೊಂಡಿರ್ತೀವೋ ಅಲ್ಲೇ ಇರುತ್ತೆ ಸ್ಟಾಕ್ ಗಳು ತುಂಬಾ ದಿನ. ಬಟ್ ಈ ತರ ಟ್ರೇಡ್ ಆಗುವಾಗಲೇ ಗೋಲ್ಡನ್ ಆಪರ್ಚುನಿಟಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಅದನ್ನ ರಿಟೇಲ್ ಇನ್ವೆಸ್ಟರ್ ಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ರಾಕೆಟ್ ತರ ರ್ಯಾಲಿ ಹೋಗುವಾಗ ಮಾತ್ರ ಸ್ಟಾಕ್ ಗಳು ಇಷ್ಟ ಆಗ್ತವೆ, ಉಳಿದಂತೆ ಇಷ್ಟ ಆಗೋದಿಲ್ಲ. ಇನ್ ಕೇಸ್ ನೀವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಸೇಮ್ ಇದು ಕೂಡ RVNL ಯಾವ ರೀತಿ ಮೂವ್ ಆಗುತ್ತೋ ಅದೇ ರೀತಿ ಫ್ಲಾಟ್ ಆಗಿರುತ್ತೆ. ಸಡನ್ ಆಗಿ ಒಂದು ರ್ಯಾಲಿ ಬರುತ್ತೆ, ಮತ್ತೆ ಫ್ಲಾಟ್ ಆಗಿರುತ್ತೆ, ರ್ಯಾಲಿ ಬರುತ್ತೆ, ಮತ್ತೆ ಈಗ ಫ್ಲಾಟ್ ಇದೆ, ಯಾವಾಗ ಬೇಕಾದ್ರೂ ರ್ಯಾಲಿ ಬರಬಹುದು. ಅಥವಾ ಇನ್ನು 6 ತಿಂಗಳು ಇದೇ ರೇಂಜ್ ಅಲ್ಲಿ ಕೂಡ ಇರಬಹುದು. ಬಟ್ ಕಂಪನಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡಿದ್ರೆ ಇವತ್ತಲ್ಲ ನಾಳೆ ರ್ಯಾಲಿ ಬಂದೇ ಬರುತ್ತೆ. ಬಿಸ್ನೆಸ್ ಚೆನ್ನಾಗಿ ನಡೀತಿದೆ, ಒಳ್ಳೊಳ್ಳೆ ಆರ್ಡರ್ ಕೂಡ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಝೆನ್ ಟೆಕ್ನಾಲಜೀಸ್ ಅನ್ನ. ನೆಕ್ಸ್ಟ್ DLF ಅಲ್ಲೂ ಕೂಡ ಇವತ್ತು 2.5% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಬಂದಿತ್ತು. ನೋಡಬಹುದು ಗುರುಗ್ರಾಮ್ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಮಾಡಿದೆ. ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ. ಓವರ್ ಆಲ್ ಇವತ್ತು ರಿಯಾಲಿಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅದೇ ರೀತಿಯ ಪರ್ಫಾರ್ಮೆನ್ಸ್ DLF ಅಲ್ಲೂ ಕೂಡ ಕಂಡು ಬಂದಿದೆ. ಜೊತೆಗೆ ರೇಮಂಡ್ ಅಲ್ಲೂ ಕೂಡ ನೋಡಬಹುದು 5.5% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಗೇನ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿತ್ತು. ಸೊ ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಸೊ ಇಲ್ಲಿ ನೋಡಬಹುದು ರೇಮಂಡ್ ಜಂಪ್ 7% ಆನ್ ಫಸ್ಟ್ ಪ್ರಾಜೆಕ್ಟ್ ಲಾಂಚ್ ಔಟ್ಸೈಡ್ ತಾಣೆ. ಸೊ ತಾಣೆ ಹೊರಗಡೆ ಪ್ರಾಜೆಕ್ಟ್ ಲಾಂಚ್ ಮಾಡಿದೆ. ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿತ್ತು. ನಿನ್ನೆ ಕೂಡ ಕವರ್ ಮಾಡಿದ್ದೆ. ನ್ಯೂಸ್ ನ ಕಾರಣಕ್ಕೆ ಕಂಪನಿಯಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಅಂದ್ರೆ ಮ್ಯಾನೇಜ್ಮೆಂಟ್ ಲೆವೆಲ್ ಸಮಸ್ಯೆಗಳು, ಬಿಸ್ನೆಸ್ ಲೆವೆಲ್ ಸಮಸ್ಯೆಗಳಲ್ಲ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ಆ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಅಷ್ಟೇ. ರಿಯಾಲಿಟಿ ಸೆಕ್ಟರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ. ನೆಕ್ಸ್ಟ್ ಸ್ಟರ್ಲೈಟ್ ಟೆಕ್ನಾಲಜೀಸ್ ಸ್ಟಾಕ್ ಅಲ್ಲಿ 7.5% ರ್ಯಾಲಿ ಇವತ್ತು ಕಂಡು ಬಂದಿದೆ. ನೋಡಬಹುದು ಈ ರ್ಯಾಲಿಗೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಆಕ್ಚುಲಿ ಇಲ್ಲಿ ಕಾಣ್ತಾ ಇಲ್ಲ. US ಅಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ. ನೋಡಬಹುದು ಸ್ಟರ್ಲೈಟ್ ಟೆಕ್ ಸ್ಟಾಕ್ ಜಂಪ್ಸ್ 9% ಆನ್ ಟು ಡೆವಲಪ್ ಫೈಬರ್ ಆಪ್ಟಿಕ್ ಇನ್ಫ್ರಾ ಇನ್ US. ಈ ನ್ಯೂಸ್ ಬಂತು. ಹಾಗಾಗಿ ಸ್ಟರ್ಲೈಟ್ ಟೆಕ್ನಾಲಜೀಸ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬಂತು. ಓವರ್ ಆಲ್ ಒಳ್ಳೆ ನ್ಯೂಸ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ರಿಸ್ಕಿ ಸ್ಟಾಕ್ ಇದು. 5G ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. 5700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 12-13% ಡೌನ್ ಇದೆ. 5 ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ಡೌನ್ ಇದೆ, 41% ಡೌನ್ ಇದೆ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ. ರಿಸ್ಕಿ ಸ್ಟಾಕ್. ಜಸ್ಟ್ ನ್ಯೂಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಡ್ರಾಪ್ ಆಗಬಹುದು. ಬಟ್ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಂಡಸ್ಟ್ರಿ ಗ್ರೋತ್ ಏನೋ ಚೆನ್ನಾಗಿದೆ, ಆದ್ರೆ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸ್ಟಿಲ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.